ಸರ್ ಪೂಜೆ ಸಾಮಾನು ಕೊಡಿಸಿ ಸರ್. ಎಷ್ಟಣ್ಣ? ತುಂಬ ಚೆನ್ನಾಗಿದೆ ಅಲ್ಲ ನಿಂಬೆಹಣ್ಣು ತಗೊಳ್ಬೇಕಾ? ನಿಂಬೆಹಣ್ಣು ಬೇಕಾ ಗಾಡಿ ಪೂಜೆ ಬೇಕವಾ? ಇಲ್ಲ, ಐ ಥಿಂಕ್ ದೇವ್ರಿಗೆ ಪೂಜೆ ಮಾಡಿರ್ತಾರೆ ಅನ್ಸುತ್ತೆ. ಅದರಲ್ಲಿ ಹೆಣ್ಮಕ್ಳ ಡಿಪಾರ್ಟ್ಮೆಂಟ್ ನೀವೇ ಹೇಳಬೇಕು. ದೇವ್ರಿಗೆ ಪೂಜೆ ಮಾಡ್ತಾರಲ್ವಾ? ಹಾಂ, ಏನು ಬೇಕಂದ್ರೂ ಕೊಡ್ಬೋದು. ನಮ್ಮ ಏನು ಇಚ್ಛೆ, ನಮ್ಮ ಕೈಲಿ ಏನಾಗತ್ತೆ ಇಲ್ಲ. ಹಾಂ, ಬಂದು ಕೊಡಿ. ಕಮಲ್ ಶ್ರೀದೇವಿ ಒಳ್ಳೇದಾಗಿ. ಕಮಲ್, ಅದೇ ಕಮಲ. ಎಲ್ಲರೂ ನಮಗೆ ಒಂದೆರಡು ಮನೆ ಹೇಳ್ಕೊಟ್ಟು ಅಲ್ವಾ? ಸಾಕು. ಎಷ್ಟಾಯ್ತು ಹೇಳೋಣ, ಹೋಗ್ಬೇಕಾರೆ ಕೊಟ್ಟು ಹೋಗ್ತೀನಿ. ಹಾಂ, ಸೊ ಪೂಜೆಗೆಲ್ಲ ನಾವು ತಗೊಂಡು ಹೋಗ್ತಿದ್ದೀವಿ. ಇಷ್ಟಾರ್ಥಗಳನ್ನ ಪ್ರಾಪ್ತಿ 100% ಮಾಡೇ ಮಾಡ್ತಾರೆ ದೇವ್ರು ಅಂತ ನನಗೆ ಅನ್ನಿಸ್ತದೆ. ಸೊ ಹೋಗೋಣ ಅಲ್ಲ? ಸೊ ಹಬ್ಬದ ದಿನ ಮನೇಲಿ ಎಷ್ಟೇ ಹಬ್ಬ ಮಾಡಿದ್ರು ಒಂದ್ಸಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೇನೆ ನೆಮ್ಮದಿ ಅಲ್ವಾ? ಸೊ ಅದಿದ್ದೇ ಇರುತ್ತೆ. ಮನೆಯಲ್ಲಿ ಇರೋ ದೇವ್ರು ನಮ್ಮ ದೇವ್ರು, ಇಲ್ಲಿರೋ ದೇವ್ರು ನಾವ್ ಎಲ್ರಿಗೂ ಆಗುವಂತ ದೇವ್ರು. ಸೊ ಹಂಗಾಗಿ ದೇವಸ್ಥಾನಕ್ಕೆ ಒಂದ್ ಭೇಟಿ ಖಂಡಿತ. ಸೊ ಡಬಲ್ ಅಪ್ಲಿಕೇಶನ್, ಮನೇಲಿರೋ ದೇವ್ರನ್ನು ತೃಪ್ತಿ ಪಡಿಸ್ತಾ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ತೃಪ್ತಿ ಪಡಿಸೋದು. ಅಂಡ್ ನಾವು ಮಹಾಲಕ್ಷ್ಮಿಗೆ ಇಷ್ಟ ಅಂತ ಕಮಲ ಎಲ್ಲ ತಗೊಂಡಿದೀವಿ. ಮಹಾಲಕ್ಷ್ಮಿಗೆ ಇಷ್ಟ ಅಂತಾನೆ ಕಮಲದ ಹಾರ ಪ್ಲಸ್ ಕಮಲದ ಹೂವು ಕೂಡ. ಅಷ್ಟು ಮಾತ್ರ ಅಲ್ಲ, ನಾವು ಪ್ಲಾನ್ ಮಾಡಿಲ್ಲ, ದೇವರೇ ಕೊಟ್ಟಿರೋದು. ಅಷ್ಟು ಮಾತ್ರ ಅಲ್ಲ, ನಮ್ಮ ಚಿತ್ರದ ಹೆಸರು ಕಮಲ್ ಶ್ರೀದೇವಿ, ಹಂಗಾಗಿ ಶ್ರೀದೇವಿ ಮಹಾಲಕ್ಷ್ಮಿಗೆ ಇನ್ನೊಂದು ಹೆಸರು ಶ್ರೀದೇವಿ. ತಮ್ಮ ಹೆಸರು ಇದೆ ಅಂತಲ್ಲ, ತಮ್ಮ ಬರ್ತ್ ನೇಮು ಮಹಾಲಕ್ಷ್ಮಿನ? ಎಸ್, ವಾವ್, ನೈಸ್. ಮಹಾಲಕ್ಷ್ಮಿನೇ ಕರ್ಕೊಂಡ್ ಬಂದಿದ್ದೀವಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಹಾಗಂದ್ರೆ ಡಬಲ್ ಒಲಿಬೇಕು ದೇವ್ರು. 100%. ಸೊ ದೇವರಿಗೆ ಪೂಜೆಗೆ ಕೊಡ್ತಾ ಮಾತುಕತೆ ಮುಂದುವರಿಸೋಣ. ಕಮಲ್ ಶ್ರೀದೇವಿ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪೂಜೆ ಮಾಡಿಕೊಡಿ. ಖಂಡಿತ ಒಳ್ಳೆಯದಾಗಲಿ. ಈ ಸಿನಿಮಾ ನಮಗೆ ಯಶಸ್ವಿಯಾಗಿ ಕಾಣಲಿ. ಮುಂದೆ ಮಾಡ್ತಕ್ಕಂಥ ಎಲ್ಲ ಕಾರ್ಯದಲ್ಲೆಲ್ಲ ಜಯ ಆಗಲಿ, ಅನುಕೂಲವಾಗಲಿ. ಮಹಾಲಕ್ಷ್ಮಿ ಕೃಪಾ ಕಟಾಕ್ಷದಿಂದ ತಮಗೆಲ್ಲ ಒಳ್ಳೆಯದಾಗಲಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ತಮಗೂ ಸಹ. ಹಬ್ಬ ಅಂದಾಕ್ಷಣ ಹಬ್ಬದ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ವಿ. ನಿಮ್ ಚಿತ್ರನೇ ಒಂದು ಸಂಭ್ರಮ ಹಬ್ಬ ಅಂತ ಹೇಳ್ತಿದ್ವಿ. ದಟ್ ಇಸ್ ಆಫ್ ಕೋರ್ಸ್. ಸೊ ಹಬ್ಬದ ದಿನ ಹೇಗಿರುತ್ತೆ, ಯಾವ ರೀತಿಯಾಗಿ ಕ್ರಮನ ನೀವು ಫಾಲೋ ಮಾಡ್ತೀರಾ ಲಕ್ಷ್ಮಿ ಹಬ್ಬಕ್ಕೆ? ಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೇಲಿ ಆಕ್ಚುಲಿ ಕಳಸ ಎಲ್ಲ ಇಡಲ್ಲ, ಬಟ್ ಪೂಜೆ ಅಂತ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಅಂದರೆ ದೇವ್ರಿಗೆ ಏನು ಮೆಚ್ಚುಗೆ ಇರುತ್ತೆ, ಹೂವು ಹಣ್ಣು ಮತ್ತು ಇನ್ನಷ್ಟು ಸ್ವೀಟ್ಸ್ ಮಾಡೋದಾಗಲಿ, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಅದೇ ಒಂದು ಹಬ್ಬ. ಬಟ್ ನನಗೆ ಈ ಸಲದ ಇನ್ನೂ ಖುಷಿ ಅಂದರೆ ನಮ್ಮ ಚಿತ್ರ ರಿಲೀಸ್ ಆಗ್ತಾ ಇದೆ, ಕಮಲ್ ಶ್ರೀದೇವಿ. ಸೊ ಅದಕ್ಕಿಂತ ದೊಡ್ಡ ಹಬ್ಬ ನಟರಾಗಿ ಬೇರೆ ಯಾವುದೂ ಇರಲ್ಲ ಅಂತ ನನ್ನ ನಂಬಿಕೆ. ಹಾಗಾಗಿ ಮಹಾಲಕ್ಷ್ಮಿಗೆ ಇವತ್ತು ಕೇಳ್ಕೊಳಕ್ಕೆ ಬಂದಿದ್ದೀವಿ ನಾವು. ಹೆಂಗಾದರೂ ಕಮಲ್ ಶ್ರೀದೇವಿ ಆ ಮಟ್ಟಕ್ಕೆ ಬೆಳೀಲಿ ಅಂತ ಈವನ್ ನಾವು ಅದನ್ನೇ ವಿಶ್ ಮಾಡ್ತೀವಿ. ಸರ್, ಹಬ್ಬ ಅಂದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಸ್ಪೆಷಲ್ ಆಗಿರುತ್ತೆ ತಮ್ಮ ಮನೆಯಲ್ಲಿ? ಸರ್, ಎಷ್ಟು ಕೆಜಿ ಚಿನ್ನ ಇರುತ್ತೆ ಸರ್ ಲಕ್ಷ್ಮಿ? ಸ್ವೀಟ್ ಆಗಿ ಯಾರಿಗೂ ಹೇಳಲ್ಲ, ನಿಜವಾಗ್ಲೂ ಹೇಳಲ್ಲ. ಹಾಗೇನಿಲ್ಲ. ಹಬ್ಬ ಆದಮೇಲೆ ಅದೇನಾಗುತ್ತೆ, ಹಬ್ಬಗಳು ಬಂದಾಗ ಮನೆ ಕ್ಲೀನ್ ಮಾಡೋದಿರಲಿ, ಅದಾದ್ಮೇಲೆ ದೇವರು ಕೂರಿಸೋದಿರಲಿ, ಕಳಸ ಇಟ್ಟು ಕೂರಿಸ್ತಾರೆ. ಹಾಗೆ ಭಾಳಷ್ಟು ಜನ ಗೆಸ್ಟ್ ಬಂದು ಹೋಗ್ತಾರೆ ಮನೇಲಿ. ಇದೊಂದು ಟ್ರೆಡಿಷನ್. ಫಸ್ಟ್ ಹಬ್ಬ ಅಲ್ಲ ನಮ್ಮ ಹಿಂದೂ ಇದರಲ್ಲಿ, ಯುಗಾದಿ ಆದಮೇಲಿಂದ ಬರೋದು. ಒಂದು ಗ್ಯಾಪ್ ಆದಮೇಲೆ ಇದಾದಮೇಲೆ ಗೌರಿ ಗಣೇಶ ಬರುತ್ತೆ, ಆಮೇಲೆ ದಸರಾ ಬರುತ್ತೆ, ಆಮೇಲೆ ದೀಪಾವಳಿ ಬರುತ್ತೆ, ಆಮೇಲೆ ಕಮಲ್ ಶ್ರೀದೇವಿ ರಿಲೀಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಅದು ಮಧ್ಯದಲ್ಲಾಗುತ್ತೆ. ಭಾಳಷ್ಟು ಇಲ್ಲಿ ಸ್ಟಾರ್ಟ್ ಆದರೆ ತಮಗೂ ಕ್ರಮ ಇದೆಯಾ ಲಕ್ಷ್ಮಿನ ಕೂರಿಸುವಂತಹ ಕ್ರಮ ಮನೆಯಲ್ಲಿ ನಡ್ಕೊ ಬರ್ತಾರೆ? ಭಾಳಷ್ಟು ವರ್ಷದಿಂದ ಮಾಡ್ಕೊಂಬರ್ತಾರೆ ಅಮ್ಮ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು. ಸ್ಟ್ರಿಕ್ಟ್ ಆಗಿ ಏನಿರುತ್ತೆ ಸರ್ ಅವತ್ತಿನ ದಿನ ರೂಲ್ಸ್? ನಮ್ಮನೆಲ್ಲ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಐ ಎಕ್ಸ್ಪೆಕ್ಟಿಂಗ್ ದ ಸೇಮ್ ಇರುತ್ತಾ? ಸ್ಟ್ರಿಕ್ಟ್ ಏನಿಲ್ಲ. ಬೆಳಿಗ್ಗೆ ನಾಲ್ಕೂವರೆ ಇನ್ನೂ ಹೇಳಿಲ್ಲ ಅದೇ ಅಂತ ಸ್ಟಾರ್ಟ್ ಮಾಡ್ತಾರೆ ನಮ್ಮಮ್ಮ. ಆ ಥರ ಏನಿಲ್ಲ. ಒಂದು 7:30 8 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗೋ ಟೈಮ್ಗೆ ರೆಡಿ ಆಗಿದ್ರೆ ಸಾಕು. ಇನ್ನು ಮಿಕ್ಕಿದ್ದೆಲ್ಲ ಅವ್ರು ನೋಡ್ಕೊತಾರೆ. ಎಷ್ಟು ದಿನ ತನಕ ಇಡ್ತೀರಾ ಲಕ್ಷ್ಮಿ? 3 ದಿನ ಇಡ್ತಾರೆ. 3 ದಿನ. ಸೊ 3 ದಿನಾನು ನೆಂಟರು ಎಲ್ಲ ಮನೇಲಿ ಜಿಗಿಜ ಅಂತ ಇರುತ್ತೆ. ಸೊ ಹಬ್ಬದ ವಾತಾವರಣ ತುಂಬಿರುತ್ತೆ ಮನೇಲಿ. ಓಕೆ. ಸೊ ಯಾವುದು ನಿಮ್ಮ ಮೋಸ್ಟ್ ಫೇವ್ರೆಟ್ ಹಬ್ಬ? ಫೇವ್ರೆಟ್ ಹಬ್ಬ ಗಣೇಶ ಹಬ್ಬ.
ಗಣೇಶ ಹಬ್ಬ ಎಲ್ಲ ಸೇಮ್. ಸೊ ನಿಮ್ಮ ಏರಿಯಾದಲ್ಲಿ ಇಡ್ತೀರಾ ಸರ್? ನೀವು ಒಂದ್ ಏರಿಯಾದಲ್ಲಿ ಗಣೇಶ ಹಬ್ಬಕ್ಕೆ ಇಡೋದು ಗಣೇಶನ ಏರಿಯಾ ಎಲ್ಲ ಊರ್ದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಪೂರ್ತಿ ಓಡಾಡ್ತಿರ್ತೀನಲ್ಲ, ಸೊ ಅಲ್ಲೆಲ್ಲ ಕಡೆ ಹೋಗ್ತಾ ಇರ್ತೀನಿ. ತುಂಬಾ ಮಜಾ ಇರುತ್ತೆ ಗಣೇಶ ಹಬ್ಬ. ಆಕ್ಚುಲಿ ಹೆಣ್ಮಕ್ಳಿಗೂ ಗಣೇಶ ಹಬ್ಬ ಮಜಾನೆ. So ನೀವೇನಾದ್ರೂ ಇರ್ತೀರಾ ಅದೇ 101 ಗಣೇಶ ನೋಡ್ಬೇಕು ಆ ಥರದ್ದು ಏನಾದ್ರು? ಸ್ಕೂಲ್ ಟೈಮಲ್ಲಿ ಅದೇ ಮಜಾ ಅಲ್ವಾ, ಅಕ್ಷತೆ ಹಿಡ್ಕೊಂಡು ಹೊರಟೋಗ್ತಿದ್ವಿ ಒಂದಷ್ಟು ಜನನ ಜೊತೆಲಿ ಸೇರಿಸ್ಕೊಂಡು. ಮನೆ ಹತ್ರ ಎಲ್ಲೆಲ್ಲಿ ಪಂಡಾಲ್ ಹಾಕಿರ್ತಾರೋ ಎಲ್ಲ ಕಡೆ ಹೋಗ್ಬಿಟ್ಟು 108, 101 ಎಷ್ಟಾಗುತ್ತೋ ಅಷ್ಟು. ಆ ದಿನ ಸುಂಡಲ್ ಅದು ಇದು ಸಿಕ್ತಿತ್ತಲ್ಲ, ಅದನ್ನ ತಿನ್ನೋದು ಇನ್ನೂ ಹೆಚ್ಚು ಮಜಾ ನಮಗೆ. ಗಣೇಶ ಅಂದ್ರೆ ಐ ಥಿಂಕ್ ಎಲ್ರದ್ದು ಫೇವ್ರೇಟ್. ಅದು ಬಿಟ್ರೆ ಇನ್ನು ದೀಪಾವಳಿ. ದೀಪಾವಳಿ ಆಲ್ ಟೈಮ್ ಫೇವ್ರೇಟ್. ತುಂಬಾ ಅಂದ್ರೆ ತುಂಬಾ ಇಷ್ಟಪಡುವಂತ ಹಬ್ಬ. ಅಂಡ್ ಹೆಣ್ಮಕ್ಳಿಗೆ ಲಕ್ಷ್ಮಿ ಹಬ್ಬನೂ ಫೇವ್ರೇಟ್. ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಕುಂಕುಮಕ್ಕೆ ಬೆಳಗ್ಗೆ ರೆಡಿ ಆಗಿ ಅಲ್ಲ, ಬೇರೆಯವ್ರ ಮನೆ ಕುಂಕುಮಕ್ಕೆ ಕರೀತಾರೆ, ಮನೆ ವಿಸಿಟ್ ಮಾಡೋದು, ಅವ್ರ ಮನೆ ಲಕ್ಷ್ಮಿ ನೋಡೋದು. ಮನೇಲಿರುವಂತಹ ಲಕ್ಷ್ಮಿಯರು, ನೀವು ಮಹಾಲಕ್ಷ್ಮಿ ನಿಮ್ಮ ಹೆಸರು, ಲಕ್ಷ್ಮಿ ಜೊತೆಗೆ ಮನೇಲಿ ಇಟ್ಟಿರೋ ಲಕ್ಷ್ಮಿ ಜೊತೆಗೆ ಬೇರೆಯವ್ರ ಮನೆ ಲಕ್ಷ್ಮಿ ಹೇಗಿದೆ ಅಂತ ಕಂಪೇರ್ ಮಾಡೋದು, ಆ ಥರದ್ದೆಲ್ಲ ಮಾಡ್ತಿದ್ರೆ? ಕಂಪೇರ್ ಮಾಡಲ್ಲ, ಲಕ್ಷ್ಮಿ ಸಕ್ಕದಾಗಿದೆ, ಜಡ ಇಷ್ಟುದ್ದ, ಸೀರಿಯಸ್ ದಟ್ ಇಸ್ ಯೂಶುವಲ್. ಹೌದು. ಹೀಗಾಗುತ್ತೆ ಸರ್ ಡಿಸ್ಕಷನ್? ಅವ್ರ ಆ ಡಿಸ್ಕಷನ್ ಕೇಳಿಸ್ಕೊಂಡು ಸರ್ ಡಿಮ್ಯಾಂಡ್ ಇಲ್ಲಲ್ವ ಇವಾಗ? 2 ಸೀರೆ 3 ಸೀರೆ, ಅಮ್ಮಗೊಂದು ಸೀರೆ, ಹೆಂಡತಿಗೊಂದು ಸೀರೆ, ಲಕ್ಷ್ಮಿಗೊಂದು ಸೀರೆ. ಅದು ಅವ್ರ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೋತಾರೆ, ನಾವು ಅದಕ್ಕೆ ತಲೆನೇ ಹಾಕಲ್ವಾ ಸರ್? ಏನ್ ಸರ್ ಹೋಗ್ಬೇಕಲ್ವಾ, ಚೆನ್ನಾಗಿದೆ, ಅದೊಂಥರ ಮಜಾ ಅಲ್ವಾ ಸರ್? ಅವ್ರು ಹಂಗೆ ಹೇಳ್ತಾರಷ್ಟೇ. ಅವರು ತಾಯಿನ ಮತ್ತೆ ಹೆಂಡ್ತಿನ ತುಂಬಾ ನಾವು ನೋಡಿದೀವಲ್ಲ ಶೂಟಿಂಗ್ ಸೆಟ್ಟಲ್ಲಿ, ಅವ್ರು ಬಂದ್ರೇನೆ ಒಂದು ಚಾರ್ಮ್. ಇವರಿಬ್ರು ಜೊತೆ ಕಾಣಿಸ್ಕೊಂಡ್ರೇನೆ ಒಂದು ಚಾರ್ಮ್. ಯಾಕೆಂದ್ರೆ ಅವ್ರ ವೈಫ್ ಆಕಾಂಕ್ಷ ಅವರು ಯಾವಾಗ್ಲೂ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಇರತ್ತೆ. ಆ ಮಹಾಲಕ್ಷ್ಮಿ ಇರೋ ಕಳೆ ಅವ್ರಿಗಿದೆ, ನೀವು ನೋಡ್ಬೇಕು.